ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗಿದೆ. ಅದರಲ್ಲೂ ಕೂಡ ಈ ಪ್ರಕರಣ ದೇಶಾದ್ಯಂತ ಚರ್ಚೆಗೆ ಬಂದು 3 ದಿನಗಳ ಬಳಿಕ ಇದೇ ಮೊದಲ ಬಾರಿಗೆ ಸಂಸದ ಪ್ರಜ್ವಲ್ ರೇವಣ್ಣ ಮೌನವನ್ನು ಮುರಿದಿದ್ದಾರೆ. ಟ್ವೀಟ್ ಮುಖಾಂತರ ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ SIT ವಿಚಾರಣೆಗೆ ಹಾಜರಾಗೋದಕ್ಕೆ ವಕೀಲರ ಮುಖಾಂತರ 7 ದಿನಗಳ ಕಾಲಾವಕಾಶವನ್ನು ಕೂಡ ಕೇಳಿದ್ದಾರೆ. ಹಾಗಾಗಿ ಈಗ SIT ಅವರು ಪರ್ಮಿಷನ್ ಕೊಡ್ತಾರಾ ಇಲ್ವಾ, ಮುಂದೇನಾಗಬಹುದು ಅಂತಕ್ಕಂಥ ಪ್ರಶ್ನೆ. ರಾಜ್ಯದಲ್ಲಿ ಸಂಸದ ಪ್ರಜ್ವಲ್ ಪೆನ್ ಡ್ರೈವ್ ಕೋಲಾಹಲ. ಪೆನ್ ಡ್ರೈವ್ ವೈರಲ್ ಬಳಿಕ ಪ್ರಜ್ವಲ್ ಫಸ್ಟ್ ರಿಯಾಕ್ಷನ್ ಅದು ಟ್ವೀಟ್ ಮುಖಾಂತರ. ಅವ್ರು ಹೇಳ್ತಾರೆ, ಸತ್ಯ ಆದಷ್ಟು ಬೇಗ ಹೊರಬರಲಿದೆ. ವಿಚಾರಣೆಗೆ ಹಾಜರಾಗಲು ನಾನು ಬೆಂಗಳೂರಿನಲ್ಲಿ ಇಲ್ಲ. ವಕೀಲರ ಮೂಲಕ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೇನೆ. ಹೀಗಂತ ಫೇಸ್ಬುಕ್ನಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಪೋಸ್ಟನ್ನು ಕೂಡ ಹಾಕ್ಕೊಂಡಿದ್ದಾರೆ. ಎಕ್ಸ್ನಲ್ಲೂ ಕೂಡ ಹಾಕ್ಕೊಂಡಿದ್ದಾರೆ. ಎಲ್ಲಿದ್ದೀನಿ ಏನು ಅಂತ ಹೇಳಿಲ್ಲ, ಆದರೆ ನಾನು ವಿಚಾರಣೆಗೆ ಹಾಜರಾಗೋದಕ್ಕೆ ಬೆಂಗಳೂರಿನಲ್ಲಿ ಇಲ್ಲ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ವಿಚಾರಣೆಗೆ ಹಾಜರಾಗಲು ನಾನು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ನಾನು ನನ್ನ ವಕೀಲರ ಮುಖಾಂತರ CID ಬೆಂಗಳೂರಿಗೆ ಮನವಿ ಮಾಡಿದ್ದೇನೆ. ಕೊನೆಗೊಂದು ಸಾಲು ಬರೀತಾರೆ, ಸತ್ಯ ಆದಷ್ಟು ಬೇಗ ಹೊರಬರಲಿದೆ ಅಂತ. ಅಂದರೆ ಅರ್ಥ ಅಲ್ಲಿಗೆ ಅವರ ಪ್ರಕಾರ ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ, ನಾನೇನು ತಪ್ಪು ಮಾಡಿಲ್ಲ ಅಂತ. ವಿಚಾರಣೆಗೆ ಹಾಜರಾಗಲು ನಾನು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ನಾನು ನನ್ನ ವಕೀಲರ ಮೂಲಕ CID ಬೆಂಗಳೂರಿಗೆ ಮನವಿಯನ್ನು ಮಾಡಿದ್ದೇನೆ. ಸತ್ಯ ಆದಷ್ಟು ಬೇಗ ಹೊರಬರಲಿದೆ ಅಂತಕ್ಕಂಥ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ನಾನೇನೂ ತಪ್ಪು ಮಾಡಿಲ್ಲ, ಏನು ಸತ್ಯ ಅಂತಕ್ಕಂಥದ್ದು ತನಿಖೆಯ ನಂತರವಷ್ಟೇ ಬರುತ್ತೆ. ಅಲ್ಲಿಗೆ ಒಂದು ವಿಚಾರ ಕ್ಲಿಯರ್ ಆಯಿತು, ನಾನು ಬೆಂಗಳೂರಿಗೆ ಬಂದ ನಂತರ ವಿಚಾರಣೆಗೆ ಹಾಜರಾಗ್ತೀನಿ, ಸದ್ಯಕ್ಕಾಗಲ್ಲ, 7 ದಿನಗಳ ಕಾಲಾವಕಾಶ ಕೊಡಿ ಅಂತ ಅವರು ಈಗ ತಮ್ಮ ವಕೀಲರ ಮುಖಾಂತರ ಪತ್ರವನ್ನು ಕೂಡ ಬರೆಸಿದ್ದಾರೆ. ಜೊತೆಗೆ ಟ್ವೀಟ್ನಲ್ಲಿ X ಮುಖಾಂತರ ಅವರು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣಗೆ SIT ಮುಂದೆ ಹಾಜರಾಗುವಂತೆ ನೋಟಿಸ್ ಸಹ ಕೊಡಲಾಗಿದೆ. ನೋಟಿಸ್ನ ಬೆನ್ನಲ್ಲೇ ಅವರು ಹಾಜರಾಗಬೇಕಾಗಿದೆ. ಆದರೆ ಸಮಯಾವಕಾಶವನ್ನ ಕೋರಿದ್ದಾರೆ ಪ್ರಜ್ವಲ್ ರೇವಣ್ಣ. ವಿಚಾರಣೆಗೆ ಹಾಜರಾಗುವಂತೆ ಪ್ರಜ್ವಲ್ಗೆ SIT ನೋಟಿಸ್ ಅನ್ನ ನಿನ್ನೆ ಕೊಟ್ಟಿರುವಂತಹದ್ದು. ನೋಟಿಸ್ ಕೊಟ್ಟ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಸಮಯಾವಕಾಶವನ್ನ ಕೋರಿದ್ದಾರೆ. 7 ದಿನ ಕಾಲಾವಕಾಶ ಕೋರಿ SITಗೆ ಪ್ರಜ್ವಲ್ ಮನವಿಯನ್ನ ಮಾಡಿದ್ದಾರೆ. ಅವರ ವಕೀಲರ ಮುಖಾಂತರ SIT ಮುಖ್ಯಸ್ಥರಿಗೆ ಪತ್ರವನ್ನ ಬರೆಯಲಾಗಿದೆ. ಪ್ರಜ್ವಲ್ ಪ್ರವಾಸದಲ್ಲಿರೋ ಕಾರಣದಿಂದಾಗಿ ವಿಚಾರಣೆಗೆ ಈಗ ಅವರು ಬರ್ಲಿಕ್ಕೆ ಆಗಲ್ಲ, ಹಾಗಾಗಿ ಒಂದಷ್ಟು ಕಾಲಾವಕಾಶ ಕೊಡಿ, 7 ದಿನಗಳ ಒಳಗಾಗಿ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂತಹ ಅಂಶವನ್ನ ವಕೀಲರ ಕಡೆಯಿಂದ ಪತ್ರದ ಮುಖೇನ ತಿಳಿಸಲಾಗಿದೆ. SITಗೆ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಈ ಬಗ್ಗೆ ಮನವಿಯನ್ನ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಪ್ರಜ್ವಲ್ಗೆ SIT ನೋಟಿಸನ್ನು ಕೊಟ್ಟಿದೆ. ಮೇ 15ಕ್ಕೆ ವಿದೇಶದಿಂದ ಮರಳೋದಕ್ಕೆ ಟಿಕೆಟ್ ಬುಕ್ಕಿಂಗ್ ಆಗಿದೆಯಂತೆ. ಮೇ 15ರಂದು ಬೆಂಗಳೂರಿಗೆ ಬರಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಈ ಪ್ರಕರಣದ ಬೆನ್ನಲ್ಲೇ ವಿದೇಶಕ್ಕೆ ತೆರಳಿದ್ದು. ಸೊ ಈಗ SIT ನೋಟಿಸ್ ಬೆನ್ನಲ್ಲೇ ಮರಳಿ ಬರೋದಕ್ಕೆ ಟಿಕೆಟ್ ಬುಕ್ಕಿಂಗನ್ನು ಮಾಡಿದ್ದಾರೆ ಅಂತ. ಬಟ್ ಹೌಕಮ್ ಅಂತ, ಯಾಕೆಂದರೆ ಇವ್ರ ಪರ ವಕೀಲರು ಹೇಳ್ತಾರೆ 7 ದಿನಗಳ ಕಾಲಾವಕಾಶ ಕೊಡಿ ಅಂತ ಕೇಳಿದ್ದೀನಿ ಅಂತ. ಇವತ್ತಿನ್ನು ಮೇ 1ನೇ ತಾರೀಕು, 15ಕ್ಕೆ ಅವ್ರು ಬಂದರೆ 15 ದಿನ ಕಾಲಾವಕಾಶ ಆಗುತ್ತೆ. ಹೆಂಗೆ ಕೊಡ್ತಾರೆ 15 ದಿವಸ ಪರ್ಮಿಷನ್ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಇವರೇ ಹೇಳಿರೋ ಪ್ರಕಾರ 7 ದಿವಸದೊಳಗಡೆ ನಾನು ಖಂಡಿತ ಅವ್ರನ್ನ ವಿಚಾರಣೆಗೆ ಹಾಜರುಪಡಿಸ್ತೀನಿ ಅಂತ ಹೇಳಿದ್ದಾರೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡಿತಾ ಹೋಗೋಣ. ಮುರಳಿ, ಮೊದಲನೇದಾಗಿ ಮಹಿಳಾ ದೌರ್ಜನ್ಯ ಅತ್ಯಂತ ಸೂಕ್ಷ್ಮ ಪ್ರಕರಣ, ಇಮಿಡಿಯೇಟ್ ಆಗಿ ವಿಚಾರಣೆಗೆ ಹಾಜರಾಗಬೇಕು ಅಂದಿದ್ರು. ಬಟ್ ಇವರು 7 ದಿನ ಪರ್ಮಿಷನ್ ಕೇಳಿದ್ದಾರೆ, ಕೊಡ್ತಾರಾ? ಎರಡನೇದು, ಇವ್ರಿಗೆ ಟಿಕೆಟ್ ಬುಕ್ಕಿಂಗ್ ಆಗಿರೋದು 15ನೇ ತಾರೀಕು ಅಂದರೆ 15 ದಿನ ಆಗ್ಬಿಡುತ್ತೆ. ಹೆಂಗೆ ಸಾಧ್ಯ ಅದು ಅಂತ? ಖಂಡಿತ ಯಾಕಂದ್ರೆ ಪ್ರಮುಖವಾಗಿ ಬೆಳವಣಿಗೆಗಳಂತ
ಮುರಳಿ, ನಿಮ್ಮನ್ನು ಮತ್ತೆ ಸಂಪರ್ಕ ಮಾಡ್ತೀನಿ. ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಬಟ್ ಇದೊಂದು ವಿಚಾರ ಮಾತ್ರ ನೋಡಬೇಕು. ಸಾಮಾನ್ಯವಾಗಿ ಇವರೇನಾದರೂ ಸೂಕ್ತ ದಾಖಲಾತಿ ಒದಗಿಸಿ ಅವರು ವಿದೇಶದಲ್ಲೇ ಇದ್ದಾರೆ ಅಂತಕ್ಕಂಥದ್ದನ್ನೇನಾದ್ರು ಡಾಕ್ಯುಮೆಂಟ್ ಕೊಟ್ಟರೆ SIT ಅವರು ಕನ್ಸಿಡರ್ ಮಾಡ್ಬೋದು. ಆಯಿತು, ಒಂದು ವಾರ ನಾವು ನಿಮಗೆ ಟೈಮ್ ಕೊಡ್ತೀವಿ ಅಂತಂದ್ಬಿಟ್ಟು. ಸಾಮಾನ್ಯ ನಿಮಗೆ ಜಡ್ಜ್ ಮುಂದೆ ಹಾಜರುಪಡಿಸಿದಾಗ ಅವರು ಹೇಗೆ ಬೇಕಾದ್ರೂ ತೀರ್ಮಾನ ತಗೋಬೋದು. ಇಲ್ಲ ನಾಳೆನೇ ಬರಬೇಕು ಅಂದರೂ ಬರಬೇಕಾಗತ್ತೆ. ಬಟ್ ಪೊಲೀಸರು ಸ್ವಲ್ಪ ಟೈಮ್ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ನಾನು ಅನ್ಕೋತೀನಿ. ನಂಬರ್ 1. ಎರಡನೇದು ಇದೊಂದು ನೋಡಬೇಕು, ಮೇ 15ಕ್ಕೆ ಅಂದರೆ ಹೇಗೆ ಸಾಧ್ಯ ಇದು? 15 ದಿನಗಳ ಪರ್ಮಿಷನ್ನ ವಕೀಲರು ಹೇಳ್ತಾರೆ 7 ದಿನ ಅಂತ. ಇಲ್ಲಿ ನೋಡಿದ್ರೆ 15ಕ್ಕೆ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಅದು ಕೂಡ ಹೇಗೆ ಅಂತ ಗೊತ್ತಾಗಬೇಕು. ರಾಜ್ಯದಲ್ಲಿ ಸದ್ಯ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ ಬಹಳಷ್ಟು ಕೋಲಾಹಲಕ್ಕೆ ಕಾರಣವಾಗ್ತಾ ಇದೆ. ಈ ಸಂಬಂಧಿತವಾಗಿ ಹಲವಾರು ರೀತಿಯ ಹೇಳಿಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಪೆನ್ ಡ್ರೈವ್ ಪ್ರಕರಣ ಬಳಿಕ ವಿದೇಶಕ್ಕೆ ಪ್ರಜ್ವಲ್ ತೆರಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮುಖ್ಯಮಂತ್ರಿಗಳಿಂದ ಒಂದು ಪತ್ರ ರವಾನೆಯಾಗಿದೆ. ಆ ಪತ್ರದಲ್ಲಿ ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಗೊಳಿಸಿ ಅಂತ ಆಗ್ರಹಿಸಲಾಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೋಲಾಹಲಕ್ಕೆ ಕಾರಣವಾಗಿದ್ದು, ಪೆನ್ ಡ್ರೈವ್ ಪ್ರಕರಣ ಸಂಬಂಧಿತವಾಗಿ ವಿದೇಶಕ್ಕೆ ಈಗಾಗಲೇ ಅವರು ಹೊರಟುಬಿಟ್ಟಿದ್ದಾರೆ. ಸೊ ಅವ್ರನ್ನ ವಾಪಸ್ ಕರೆತಂದು ತನಿಖೆಗೆ ಒಳಪಡಿಸಬೇಕು. ಅದು ಈಗ ಇರುವಂತಹ ಚಾಲೆಂಜ್. ಇದನ್ನ ಹೇಗೆ ಮಾಡೋದು ಅನ್ನೋದರ ಬಗ್ಗೆ ರಾಜ್ಯ ಸರ್ಕಾರ ಸ್ವಲ್ಪ ತಲೆ ಕೆಡಿಸ್ಕೊಂಡ ಹಾಗೆ ಕಾಣಿಸ್ತಾ ಇದೆ. ಆ ಕಾರಣದಿಂದಾಗಿ ವಿದೇಶದಿಂದ ಪ್ರಜ್ವಲ್ ಅವ್ರನ್ನ ಕರೆತರೋ ಸಲುವಾಗಿ ಮೋದಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆ ಪತ್ರದಲ್ಲಿ ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸಬೇಕು ಅಂತ ಕೋರಲಾಗಿದೆ. ಅಂತಾರಾಷ್ಟ್ರೀಯ ಏಜೆನ್ಸಿ ಮೂಲಕ ಪ್ರಜ್ವಲ್ ಕರೆಸಲು ಸಹಕಾರವನ್ನ ಕೊಡಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡಲಾಗಿದೆ. SIT ತನಿಖೆ ಹಿನ್ನೆಲೆಯಲ್ಲಿ ದೇಶಕ್ಕೆ ವಾಪಸ್ ಕರೆಸುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಪತ್ರ ಇದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಇನ್ನೂ ಮುಂದುವರಿದಂತೆ ಪತ್ರದಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರೆ, ಪ್ರಜ್ವಲ್ ರೇವಣ್ಣ ಹಾಸನದ ಸಂಸದ ಹಾಗೂ NDA ಅಭ್ಯರ್ಥಿಯಾಗಿದ್ದಾರೆ. ಅಸಂಖ್ಯಾತ ಮಹಿಳೆಯರ ಮೇಲೆ ಲೈಂಗಿಕ ಶೋಷಣೆಯನ್ನು ಮಾಡಿದ್ದಾರೆ. ಬಂಧನ ಭೀತಿಯಿಂದ ಪ್ರಜ್ವಲ್ ಪಲಾಯನ ಮಾಡಿದ್ದಾರೆ. ದೇಶದ ಕಾನೂನಿನ ಪ್ರಕಾರ ತನಿಖೆ ನಡೆಸಬೇಕು. ಅಂತಾರಾಷ್ಟ್ರೀಯ ಏಜೆನ್ಸಿ ಮೂಲಕ ಪ್ರಜ್ವಲ್ ಕರೆತರೋಕೆ ಸಹಕರಿಸಿ. ಈ ಬಗ್ಗೆ ವಿದೇಶಾಂಗ ಸಚಿವಾಲಯಕ್ಕೆ ಸೂಚನೆಯನ್ನು ಕೊಡಬೇಕು ಅಂತ ಪ್ರಧಾನಿ ಮೋದಿಗೆ ಮುಖ್ಯಮಂತ್ರಿಗಳು ಪತ್ರವನ್ನು ಬರೆದಿದ್ದಾರೆ. ಹಾಗಾದರೆ ಮುಖ್ಯಮಂತ್ರಿಗಳು ಪ್ರಧಾನಿ ಅವರಿಗೆ ಬರೆದಿರತಕ್ಕಂಥ ಪತ್ರದಲ್ಲಿ ಏನಿದೆ ಅಂತ ನೋಡೋಣ. ಓಕೆ, ಹಾಸನ ಲೋಕಸಭಾ ಸದಸ್ಯ ಮತ್ತು NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅಸಂಖ್ಯಾತ ಮಹಿಳೆಯರ ಮೇಲೆ ಲೈಂಗಿಕ ಶೋಷಣೆ ಮಾಡಿದ್ದಾರೆ ಎಂಬ ಗಂಭೀರ ಪ್ರಕರಣದ ಬಗ್ಗೆ ನಿಮಗೆ ತಿಳಿದಿರಲೇಬೇಕು. ಸಂಸದ ಹಾಗೂ ಹಾಸನ ಲೋಕಸಭೆಯ NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಎದುರಿಸ್ತಾ ಇರುವ ಆರೋಪಗಳು ಭಯಾನಕ ಮತ್ತು ನಾಚಿಕೆಗೇಡು. ಇದು ದೇಶದ ಆತ್ಮಸಾಕ್ಷಿಯನ್ನು ಅಲ್ಲಾಡಿಸಿದೆ. ನಮ್ಮ ಸರ್ಕಾರ 28/4/2024 ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಿದೆ ಮತ್ತು ತನಿಖೆಯನ್ನು ಸರಿಯಾದ ಶ್ರದ್ಧೆಯಿಂದ ಪ್ರಾರಂಭಿಸಿದೆ. ಹಲವಾರು ಮಹಿಳೆಯರ ವಿರುದ್ಧ ಆಪಾದಿತ ಅಪರಾಧಗಳ ನಿಜ ಸ್ವರೂಪ ಹೊರಬಿದ್ದ ಕೂಡಲೇ ಸಂತ್ರಸ್ತರು ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ದಾಖಲಿಸಲು ಮುಂದಾದ ಕೂಡಲೇ SIT ರಚನೆ ಮಾಡಲಾಗಿದೆ. FIR ಕೂಡ ದಾಖಲಾಗಿದೆ. ಆರೋಪಿ ಸಂಸದ ಮತ್ತು ಲೋಕಸಭೆಯ NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ 27/4/2024 ದೇಶ ಬಿಟ್ಟು ವಿದೇಶಕ್ಕೆ ಪ್ರಯಾಣಿಸಿದ್ದಾರೆ. ಅವರು ತಮ್ಮ ರಾಜತಾಂತ್ರಿಕ ಪಾಸ್ಪೋರ್ಟ್ನಲ್ಲಿ ವಿದೇಶ ಪ್ರವಾಸ ಮಾಡ್ತಿದ್ದಾರೆ ಅಂತ ವರದಿಗಳಿಂದ ತಿಳಿದು ಬಂದಿದೆ. ಪ್ರಜ್ವಲ್ ಮೇಲಿನ ಅಪರಾಧಗಳ ಆರೋಪಗಳ ತನಿಖೆಯನ್ನು SIT ಮಾಡ್ತಾ ಇದ್ದು, ಅವರನ್ನು ದೇಶಕ್ಕೆ ಮರಳಿ ಪಡೆಯೋದು ಅತ್ಯಂತ ಮಹತ್ವದ್ದಾಗಿದೆ. ಈ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದುಗೊಳಿಸಬೇಕಿದೆ ಅಂತ ಕೂಡ ಅವರು ಹೇಳಿದ್ದಾರೆ. ಓಕೆ, ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಂಡ. ಸುಕೇಶ್, ಈಗ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದುಗೊಳಿಸಿ ಅಂತಂದರೆ ಹೆಂಗೆ? ಈಗ ಪಾಸ್ಪೋರ್ಟು ನಿನ್ನೆ ಮೊನ್ನೆ ಏನು ತೊಗೊಂಡಿರಲ್ಲ, ಯಾವುದೋ ಕಾಲದಲ್ಲಿ ಅವ್ರು ಪಾಸ್ಪೋರ್ಟ್ ತೊಗೊಂಡಿರ್ತಾರೆ. ಬಟ್ ಪಾಸ್ಪೋರ್ಟ್ ರದ್ದುಗೊಳಿಸಿದ್ರೆ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಬರೋದಾದರೂ ಹೇಗೆ? ಅಥವಾ ಇಲ್ಲಿಗೆ ಬಂದ ಮೇಲೆ ಪಾಸ್ಪೋರ್ಟ್ ರದ್ದುಗೊಳಿಸಬೇಕು ಅಂತನಾ? ಈಗ ಸಿದ್ದರಾಮಯ್ಯನವರು ಕೇಂದ್ರದ ಮೇಲೆ ಮಾಡಿರ್ತಕ್ಕಂಥ ಆಗ್ರಹಗಳು ಏನು?
ಅರವಿಂದ್, ಒಂದು ಸ್ಪಷ್ಟ, ಅವರಿಗೆ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಬಳಸ್ಕೊಂಡು ಹೋಗಿದ್ದಾರೆ. ಪಾಸ್ಪೋರ್ಟನ್ನು ರದ್ದುಪಡಿಸಿ ಅಂದರೆ ಅವ್ರನ್ನ ಹುಡುಕಿ ಕರೆತರುವ ಅಥವಾ ಅದನ್ನು ರದ್ದುಪಡಿಸುವ ಸಂದೇಶ ರವಾನಿಸುವ ಮೂಲಕವಾಗಿ ಅವರು ಬರುವಂತೆ ಮಾಡುವ ಒತ್ತಡ ಇರ್ಬೋದು. ಅಕಸ್ಮಾತ್ ಅವ್ರು ಬರದೇ ಇದ್ದರೆ ವಿದೇಶಾಂಗ ಸಚಿವಾಲಯದ ಮೂಲಕ ಅಂತಾರಾಷ್ಟ್ರೀಯ ಏಜೆನ್ಸಿಗಳ ನೆರವನ್ನು ಪಡೆದುಕೊಂಡು ಅವ್ರನ್ನ ಕರೆತರಬೇಕು. ತಂದ ನಂತರ ಅದನ್ನು ಮತ್ತೊಮ್ಮೆ ಅವರೆಲ್ಲೂ ಹೋಗದ ರೀತಿಯಲ್ಲಿ ಅದನ್ನು ರದ್ದು ಕೂಡ ಮಾಡಬೇಕು ಅನ್ನುವಂಥ ಅರ್ಥದಲ್ಲಿ ಬರೆದಂತೆ ಕಾಣಿಸ್ತಾ ಇದೆ. ಆದರೆ ವಿಶೇಷವಾಗಿ ಅವ್ರನ್ನ ಕರೆತರಲಿಕ್ಕೆ ನೆರವನ್ನು ಕೂಡ ಸರ್ಕಾರ ಕೇಳಿದೆ. ಅಂದರೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಟೆಕ್ನಿಕಲಿ ಕೂಡ ಹೇಳೋಕ್ಕಾಗೋದಾದರೆ ತಾಂತ್ರಿಕವಾಗಿ ಲೀಗಲ್ ಮಾರ್ಗವಾಗಿ ಏನು ಮಾಡಬೇಕಾಗಿತ್ತು ಆ ರೀತಿಯಲ್ಲೇ ಮಾಡದಂತೆ ಕಾಣಿಸ್ತಾ ಇದೆ. ಅಂದರೆ ಅವರು ವಿದೇಶಕ್ಕೆ ಹೋಗಿರೋದ್ರಿಂದ ಕೇಂದ್ರ ಸರ್ಕಾರದ ನೆರವನ್ನು ಪಡೆಯದೆ ರಾಜ್ಯ ಸರ್ಕಾರ ಕರೆತರಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅವ್ರನ್ನ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೇಂದ್ರದ ನೆರವನ್ನು ಕಾನೂನುಬದ್ಧವಾಗಿ ಕೇಳದಂತೆ ಕಾಣಿಸ್ತಾ ಇದೆ. ಜೊತೆಗೆ ಸ್ವಲ್ಪ ರಾಜಕೀಯವಾಗಿ ಒಂದಷ್ಟು ತಿವಿತದ ರೀತಿಯಲ್ಲಿ ಕೂಡ ಒಂದಷ್ಟು ಅಂಶಗಳನ್ನ ಇಟ್ಟಿದ್ದಾರೆ. ಅಂದರೆ ಅವರು ಹಾಸನ ಸಂಸದ ಜೊತೆಗೆ ಹಾಲಿ NDA ಕೂಟದ ಅಭ್ಯರ್ಥಿ ಕೂಡ ಹೌದು ಹಾಸನದಲ್ಲಿ ಅನ್ನುವ ಮೂಲಕವಾಗಿ ಪ್ರಧಾನಿಯವರಿಗೆ ಒಂದು ರೀತಿಯ ಸಂದೇಶವನ್ನು ರವಾನಿಸುವ ರೀತಿಯಲ್ಲಿ ಕೂಡ ಪತ್ರದಲ್ಲಿದೆ. ಆದರೆ ಲೀಗಲ್ ಆಗಿ ಏನು ಮಾಡಬೇಕು ಆ ಪ್ರೊಸೀಜರ್ನ ಬಹುಶಃ ಮುಖ್ಯಮಂತ್ರಿಗಳು ಮಾಡದಂತೆ ಕಾಣಿಸ್ತಾ ಇದೆ. ಕೇಂದ್ರದ ನೆರವನ್ನು ಪಡಲಿಕ್ಕೆ ಮುಂದಾಗಿದ್ದಾರೆ. ಆದರೆ ಆ ಅಗತ್ಯತೆ ಬರುತ್ತಾ SITಗೆ ಅವ್ರನ್ನ ರಾಜತಾಂತ್ರಿಕ ಮಾರ್ಗದ ಮೂಲಕ ಕೇಂದ್ರದ ನೆರವಿನ ಮೂಲಕ ವಿದೇಶದಲ್ಲಿ ಹುಡುಕಿ ಕರೆತರಿಸುವಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತಾ ಅನ್ನುವಂಥದ್ದು ಮುಂದಿರುವ ಪ್ರಶ್ನೆ ಕೂಡ. ಆದರೆ ಸದ್ಯಕ್ಕೆ ಅವರನ್ನು ಹುಡುಕುವ ಕರೆತರುವ ನಿಟ್ಟಿನಲ್ಲಿ ಒಂದು ಪತ್ರವನ್ನಂತೂ ಬರೆದಿರುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಅರವಿಂದ್. ಓಕೆ ಸುಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸುಕೇಶ್ ಹೇಳಿದ್ದು ಕರೆಕ್ಟ್. ಈಗ ಯಾವಾಗ ಅಂತಂದರೆ ಮೇಲಿಂದ ಮೇಲೆ ಇವರು ನೋಟಿಸ್ ಕೊಟ್ಟು ಆ ನೋಟಿಸ್ಗೆ ಅವ್ರು ಏನೂ ರೆಸ್ಪಾನ್ಸ್ ಮಾಡ್ದಿರಾ ಅವರಲ್ಲೇ ಉಳ್ಕೊಂಡಿದ್ರೆ ಆಗ ಕೊನೆಯ ಹಂತವಾಗಿ ಕೇಂದ್ರದ ನೆರವನ್ನು ಪಡ್ಕೊಂಡು ರಾಜತಾಂತ್ರಿಕ ಮಾರ್ಗದಲ್ಲಿ ಅವ್ರನ್ನ ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದು. ಈಗ ಅವರೇ ಹೇಳಿದಾರಲ್ಲ, ನಾನು 7 ದಿವಸದ ಒಳಗಡೆ ಬರ್ತೀನಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅಷ್ಟೆಲ್ಲ ಮಾಡುವ ಅವಶ್ಯಕತೆ, ಕೊನೆಯ ಅಸ್ತ್ರವಾಗಿ ಇದನ್ನು ಬಳಸ್ಬೋದಾಗಿತ್ತು ರಾಜ್ಯ ಸರ್ಕಾರ. ಬಟ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಅವರು ಆ ಕೆಲಸವನ್ನು ಮಾಡಿದ್ದಾರೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಿರುದ್ಧ FIR ದಾಖಲಾಗಿದೆ. ಈಗಾಗಲೇ ಅವರು A1 ಆರೋಪಿತ ಸ್ಥಾನದಲ್ಲೂ ಕೂಡ ಇದ್ದಾರೆ. ನಾಳೆ ಅವರು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂತಹ ಪ್ರಶ್ನೆ. ಹೊಳೆನರಸೀಪುರದಿಂದ ಬೆಂಗಳೂರಿನ ನಿವಾಸಕ್ಕೆ ಆಗಮಿಸುವಂತಹ ಸಾಧ್ಯತೆ, ಬಸವನಗುಡಿ ಕೃಷ್ಣಾ ಪಾರ್ಕ್ ನಿವಾಸಕ್ಕೆ ರೇವಣ್ಣ ಆಗಮನ ಸಾಧ್ಯತೆಯನ್ನು ಎದುರು ನೋಡಲಾಗ್ತಾ ಇದೆ. ಸಂಜೆ ಬಳಿಕ ಪದ್ಮನಾಭನಗರ ದೇವೇಗೌಡರ ನಿವಾಸಕ್ಕೆ ತೆರಳುವಂತಹ ನಿರೀಕ್ಷೆ ಕೂಡ ಇದೆ. ದೇವೇಗೌಡರ ಜೊತೆಗೆ ಕಾನೂನಾತ್ಮಕ ಹೋರಾಟದ ಬಗ್ಗೆ ಚರ್ಚೆ ನಡೆಸುವಂತಹ ಸಾಧ್ಯತೆಗಳಿದೆ. ಇದಿಷ್ಟು ಕೂಡ ಏನು ಆಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಅವರು ನಾವು ಎಲ್ಲ ರೀತಿಯಲ್ಲೂ ಕೂಡ ತನಿಖೆಗೆ ಸಹಕಾರವನ್ನು ಕೊಡ್ತೀವಿ, ಕಾನೂನಿಗೆ ನಾವು ತಲೆಬಾಗ್ತೀವಿ, ನಾವೇನು ಓಡಿ ಹೋಗಲ್ಲ ಅಂತ ಹೇಳಿರೋದ್ರಿಂದ ನಾಳೆ ಅವರು ವಿಚಾರಣೆಗೆ ಹಾಜರಾಗಬಹುದು ಅನ್ಸುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರಾಘುರಿಂದ. ರಾಘು, ನಾಳೆ ವಿಚಾರಣೆಗೆ ಹಾಜರಾಗ್ತಾರಾ ರೇವಣ್ಣ ಅವರು? ಈ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಅವರಿಂದ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಲಭ್ಯವಾಗಿಲ್ವಾ? ಖಂಡಿತವಾಗಿಯೂ ದಿವೆ, ಇಲ್ಲಿ ತನಕ ರೇವಣ್ಣವರು ಹೊಳೆನರಸೀಪುರದಿಂದ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಬಿಟ್ಟರೆ ಅವರು ಎಲ್ಲೋಗಿದ್ದಾರೆ ಏನು ಅನ್ನುವಂತಹ ಮಾಹಿತಿ ಇನ್ನೂ ಕೂಡ ಸಂಪೂರ್ಣವಾಗಿ ಸಿಗ್ತಾ ಇಲ್ಲ. ಬೆಂಗಳೂರಿಗೆ ಆಗಮಿಸಿದ್ದಾರೆ ಅನ್ನುವಂಥ ಒಂದಷ್ಟು ಮೂಲಗಳ ಮಾಹಿತಿ ಇದೆ. ಬಟ್ ಅವರು ಬೆಂಗಳೂರಿನಲ್ಲಿ ಎಲ್ಲಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಜಸ್ಟ್ ಒಂದು 2 ಅವರ್ ಮುಂಚೆ, ಅಂದರೆ 1-2 ಗಂಟೆಗಳ ಮುಂಚೆ ಅಷ್ಟೇ ನಿವಾಸಕ್ಕೆ, ಅಂದರೆ ಬಸವನಗುಡಿಯಲ್ಲಿರುವಂತಹ ರೇವಣ್ಣವರ ನಿವಾಸಕ್ಕೆ ಪತ್ನಿ ಭವಾನಿ ರೇವಣ್ಣ ಆಗಮಿಸಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಇನ್ನೂ ಕೂಡ ಬಂದಿಲ್ಲ. ಈ ವಿಚಾರ, ಅಂದರೆ ಸದ್ಯದ ಬೆಳವಣಿಗೆಗಳ ಬಗ್ಗೆ ಲಾಯರ್ ಏನಿದ್ದಾರೆ, ಲಾಯರ್ ಜೊತೆ ಒಂದಷ್ಟು ಚರ್ಚೆಗಳು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಮೂಲ ಮಾಹಿತಿಗಳು ಸಿಗ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಮನೆಗೆ ಬರ್ತಾರೆ, ಮನೆಗೆ ಬಂದು ಒಂದಷ್ಟು ವಿಶ್ರಾಂತಿಯನ್ನು ಪಡೆದು ಆನಂತರ ದೇವೇಗೌಡರನ್ನ ಭೇಟಿಯಾಗಲಿಕ್ಕೆ ಹೋಗ್ತಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿತ್ತು. ಬಟ್ ಅದ್ಯಾವುದು ಅಂತಹ ಬೆಳವಣಿಗೆಗಳು ಇಲ್ಲಿ ಕಂಡು ಬರ್ತಾ ಇಲ್ಲ. ಸೊ ಹಾಗಾಗಿ ರೇವಣ್ಣ ಬೆಂಗಳೂರಿಗೆ ಬಂದಿದ್ದಾರೆ, ಬಟ್ ಎಲ್ಲೋಗಿದ್ದಾರೆ, ಎಲ್ಲಿಂದ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳು ಸಾಮಾನ್ಯವಾಗಿದೆ. ಜೊತೆಗೆ ಈಗಾಗಲೇ ನೋಟಿಸ್ ನೀಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ತನಿಖೆಗೆ, ಅಂದರೆ ಏನು ವಿಚಾರಣೆ ಏನಿದೆ ಆ ವಿಚಾರಣೆಗೆ ಹಾಜರಾಗ್ತದ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ಮಧ್ಯಾಹ್ನ ಅಷ್ಟೇ ಒಂದಷ್ಟು ಲೆಟರ್ಗಳನ್ನು ಬರೆಯುವಂಥ ಕೆಲಸಗಳಾಯಿತು. SITಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರಿಂದ ಕೂಡ ಪ್ರತಿಕ್ರಿಯೆ ಬಂತು. ಇದೆಲ್ಲ ಆದಮೇಲೆ ಮುಂದಿನ ಬೆಳವಣಿಗೆಗಳು ಏನಾಗ್ತಾ ಇದೆ, ಜೊತೆಗೆ ಮುಂದಿನ ಕಾನೂನು ಹೋರಾಟ ಹೇಗೆ ಅನ್ನುವಂಥ. ಥ್ಯಾಂಕ್ ಯು ರಾಘು ನಿಮ್ಮೆಲ್ಲ ಮಾಹಿತಿಗೆ. ಇವತ್ತು ಅವರು ಹೊಳೆನರಸೀಪುರದ ಅವ್ರ ಮನೆಯಿಂದ ಹೋಮ ಹವನ ಎಲ್ಲ ಮುಗಿಸಿ ಹೊರಟಾಗ ಮಾತನಾಡಿದ್ರು. ಎಲ್ಲ ತನಿಖೆಯನ್ನು ಎದುರಿಸ್ತೀನಿ, ನಾನು ಯಾವುದು ಆತಂಕಕ್ಕೊಳಗಾಗಿಲ್ಲ ಅಂತ ಹೇಳಿದ್ರು. ಎಲ್ಲರೂ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂದ್ಕೊಂಡ್ರು. ಬೆಂಗಳೂರಿಗೆ ಬಂದಿರ್ಬೋದು, ಗೊತ್ತಿಲ್ಲ. ಬಟ್ ಬೆಂಗಳೂರಿನಲ್ಲಿ ಅವ್ರ ಮನೆಗಂತೂ ಬಂದಿಲ್ಲ, ಅವ್ರ ಪತ್ನಿ ಬಂದಿದ್ದಾರೆ.
ಮೇ ಬಿ ಲಾಯರ್ಗಳ ಜೊತೆನಲ್ಲಿ ಮಾತನಾಡ್ತಾ ಅವ್ರ ಪರ ವಕೀಲರ ಜೊತೆ ಮಾತನಾಡ್ತಾ ಹೇಗೆ ಏನು ಅಂತ ಅವರು ನಾಳೆ ನಾಡಿದ್ರಲ್ಲಿ SIT ತನಿಖೆಗೆ ಹಾಜರಾಗಬೇಕು, ಯಾಕೆಂದರೆ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಸೊ ಓಕೆ, ಈಗ ಬರ್ತಾ ಇರೋ ಮಾಹಿತಿಯ ಪ್ರಕಾರ HD ರೇವಣ್ಣ ದೇವೇಗೌಡರ ನಿವಾಸಕ್ಕೆ ಬಂದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ದೇವೇಗೌಡರ ನಿವಾಸಕ್ಕೆ ರೇವಣ್ಣ ಅವರು ಬಂದಿರತಕ್ಕಂಥದ್ದು. ಮುಂದೇನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ದೇವೇಗೌಡರ ಜೊತೆ ಚರ್ಚೆ ಮಾಡೋದಕ್ಕೆ ಅಂತ ಈಗ ಅವರು ಆಗಮಿಸಿದ್ದಾರೆ. ದೇವೇಗೌಡರ ಜೊತೆನಲ್ಲಿ ಚರ್ಚೆ ಮಾಡಿ, ಯಾಕೆಂದರೆ ನೋಟಿಸ್ ಇಬ್ಬರಿಗೂ ಸರ್ವಾಗಿದೆ. ರೇವಣ್ಣ ಅವ್ರಿಗೂ ಬಂದಿದೆ, ಪ್ರಜ್ವಲ್ ರೇವಣ್ಣ ಅವ್ರಿಗೂ ಬಂದಿದೆ. ಪ್ರಜ್ವಲ್ ರೇವಣ್ಣ ಅವ್ರದ್ದು ಒಂದು ಕ್ಲಾರಿಟಿ ಸಿಕ್ತು ಇವಾಗ, ಯಾಕೆಂದರೆ 7 ದಿನ ಕಾಲಾವಕಾಶವನ್ನು ಕೇಳಿದ್ದಾರೆ. ಅವರ ವಕೀಲರೇ ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 7 ದಿನಗಳ ಒಳಗಾಗಿ ಅವರು SIT ತನಿಖೆಗೆ ಬರ್ತೀನಿ ಅಂತಲೂ ಹೇಳಿದ್ದಾರೆ. ಬಟ್ ರೇವಣ್ಣ ಅವರು ಏನು ಮಾಡ್ತಾರೆ, ಇವತ್ತೇ ಏನಾದರೂ ಅವರು ಈ ವಿಚಾರವಾಗಿ ತೀರ್ಮಾನ ತಗೋತಾರಾ, ನಾಳೆ ಏನಾದರೂ ಅವರು ಹಾಜರಾಗ್ತಾರಾ, ಇದು ಸದ್ಯದ ಕುತೂಹಲ.